ನಮಸ್ಕಾರ. ಈ ಟಿ ವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 342ನೇ ತರಗತಿಗೆ ಆತ್ಮೀಯ ಸ್ವಾಗತ. ಮುಂಬಾಗಿ ಮಾಡುವ ಆಸನಗಳಲ್ಲಿ ಸ್ವಲ್ಪ ಈ ಬೆನ್ನುಗಂಬದ ತಿರುಚುವಿಕೆ, ಟ್ವಿಸ್ಟಿಂಗ್, ಇದನ್ನು ಸಹ ಮಾಡ್ಬೋದು. ಅಂತ ಹೇಳಿದ್ರೆ ಎರಡು ಒಟ್ಟಾರೆಯಾಗಿ ಬೆನ್ನುಗಂಬದ ತಿರುಚುವಿಕೆ ಮತ್ತು ಮುಂಬಾಗುವಿಕೆ ಎರಡನ್ನು ಒಟ್ಟಾಗಿ ಮಾಡ್ಬೋದು. ಇದರಲ್ಲಿ ತನ್ನದೇ ಆದಂಥ ಒಂದು ಉಪಯುಕ್ತತೆ, ಪ್ರಯೋಜನ ಖಂಡಿತವಾಗಿರುತ್ತೆ. ಇಂತಹ ಒಂದು ಸುಲಭ ಸಾಧ್ಯ ಆಸನವನ್ನು ಎರಡು ಕುರ್ಚಿ ನೋಡಿ, ಈ ಥರ ಒಂದರ ಮುಂದೆ ಮತ್ತು ಬದಿಯಲ್ಲಿ ಒಂದು ಕುರ್ಚಿ ಮತ್ತು ಅದರ ಮೇಲೆ ಒಂದು ಎರಡು ದಿಂಬು, ಇದು ನಮ್ಮ ಬಾಗುವಿಕೆಯ ಪ್ರಮಾಣವನ್ನು ಅವಲಂಬಿಸಿ ಹೊಂದಿಸ್ಕೋಬೇಕಾಗತ್ತೆ. ಈಗ ಮೊದಲಿಗೆ ಕುರ್ಚಿ ಮೇಲೆ ಕೂತ್ಕೊಳ್ಳಿ. ಕುರ್ಚಿಯ ತುದಿಯಲ್ಲಿ ಕೂತ್ಕೋಬೇಕು, ನೇರವಾಗಿ ಕೂತ್ಕೋಬೇಕು, ಎದೆ ಮಧ್ಯಭಾಗ ಮೇಲಕ್ಕೆ. ಈ ನಿಧಾನವಾಗಿ ಉಸಿರು ತೊಳಿ, ಉಸಿರು ಬಿಡ್ತಾ ತಿರುಗಬೇಕು. ಟರ್ನ್ ದಿ ಟ್ರಂಕ್, ಹಾಗೆ ತಿರುಗಿ ನಂತರ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯನ್ನು ವಿರಮಿಸಿ ಕೈಗಳನ್ನು ಮುಂದಕ್ಕೆ ಚಾಚಿ. ಸ್ಟ್ರೆಚ್ ದಿ ಆರ್ಮ್ಸ್. ಎರಡು ಭುಜ ಒಂದೇ ಸಮವಾಗಿರಬೇಕು. ಒಂದು ಭುಜ ಮೇಲೆ ಒಂದು ಕೆಳಕ್ಕೆ ಹೋಗಬಾರ್ದು. ಮತ್ತು ಸಾಧ್ಯವಾದಷ್ಟು ಈ ಮಂಡಿಗಳನ್ನು ಅವುಗಳ ಮುಂಚಿನ ಸ್ಥಿತಿಯಲ್ಲೇ ಇರಿಸಬೇಕು. ಮೊದಲು ಕೂತಿದ್ದಾಗ ಹೇಗಿತ್ತು ಹಾಗೇ ಇರಬೇಕು. ಅದನ್ನೂ ಹೀಗೆ ತಿರ್ಕೊಂಡು ಬಿಟ್ಟರೆ ಈ ಆಸನದ ಉಪಯುಕ್ತತೆ ನಮಗೆ ಲಭ್ಯ ಆಗೋದಿಲ್ಲ. ಅಂತ ಹೇಳಿದ್ರೆ ನಮ್ಮ ಈ ಪೃಷ್ಠದ ಕೀಲು, ಮಂಡಿಯ ಕೀಲು ಎಲ್ಲ ಈ ಕಡೆ ತಿರ್ಕೊಂಡ್ಬಿಟ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಇದು ಹೀಗೆ ಇಟ್ಟಿರಬೇಕು. ನಾವು ಹೀಗೆ ಇಲ್ಲಿ ಗಮನಿಸಬೇಕು. ಈ ಒಂದು ತಿರುಗುವಿಕೆ, ದಿ ಟ್ವಿಸ್ಟಿಂಗ್ ಪ್ಲಸ್ ದಿ ಫಾರ್ವರ್ಡ್ ಬೆಂಡಿಂಗ್, ಇದು ನಮಗೆ ಬೆನ್ನುಗಂಬ ಕೊಡ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಚಲನಾ ಸಾಮರ್ಥ್ಯವನ್ನು ತೋರಿಸುತ್ತೆ. ಬೆನ್ನುಗಂಬ ಅದು ತಿರುಗುವಿಕೆ, ಮುಂಬಾಗುವಿಕೆ, ಹಿಂಬಾಗುವಿಕೆ, ಪಾರ್ಶ್ವಭಾಗುವಿಕೆ ಎಲ್ಲವನ್ನೂ ಒಳಗೊಂಡಿರತಕ್ಕಂತಹ, ಅದ್ರ ಜೊತೆಗೆ ಸ್ಥಿರತೆಯನ್ನು ಕೊಡ್ತಕ್ಕಂಥ ಒಂದು ಮಹತ್ತರವಾದಂಥ ಅಂಗ. ಇದು ವಿಶೇಷವಾಗಿ ಬೆನ್ನುಗಂಬದ ಬದಿಯ ಸ್ನಾಯುಗಳು, ಇಲ್ಲಿರತಕ್ಕಂತಹ ಓರೆ ಸ್ನಾಯುಗಳು, ಆಬ್ಲಿಕ್ ಮಸಲ್ಸ್, ಜೊತೆಗೆ ಉದರದ ಅಂಗಾಂಗಗಳು, ಇವುಗಳಿಗೂ ಸಹ ಭಾಳ ಉಪಯುಕ್ತ. ಜೊತೆಗೆ ಈ ಹಣೆಯ ಭಾಗವನ್ನು ವಿರಮಿಸಿರೋದ್ರಿಂದ, ಬಿಕಾಸ್ ಯು ಹ್ಯಾವ್ ರೆಸ್ಟೆಡ್ ದಿ ಫೋರ್ಹೆಡ್, ಇಟ್ ಈಸ್ ವೆರಿ ರಿಲ್ಯಾಕ್ಸಿಂಗ್ ಫಾರ್ ಬೋತ್ ದಿ ಬಾಡಿ ಆ್ಯಂಡ್ ದಿ ಮೈಂಡ್. ದೇಹ ಮತ್ತು ಮನಸ್ಸಿಗೆ ಬಹಳ ಒಂದು ವಿಶ್ರಾಂತಿಯನ್ನು ನೀಡತಕ್ಕಂಥ ಒಂದು ಆಸನ ಇದು. ಮತ್ತು ಇಲ್ಲಿ ನಿಧಾನವಾಗಿ ಉಸಿರು ತಗೋಬೇಕು, ನಿಧಾನವಾಗಿ ಉಸಿರು ಬಿಡಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ಉದರದ ಭಾಗ ಹಿಗ್ಗಬೇಕು, ಉಸಿರನ್ನು ಬಿಡುತ್ತಾ ಅದು ಸಂಕುಚಿಸಬೇಕು. ಈ ಆಸನದಲ್ಲಿ ಸುಮಾರು 1 ನಿಮಿಷ ವಿರಮಿಸಿರಬೇಕು. ಯು ಶುಡ್ ಸ್ಟೇ ಫಾರ್ ಅಬೌಟ್ 1 minute ಇನ್ ದಿಸ್ ಪೋಸ್ಚರ್. ಲರ್ನ್ ಟು ರಿಲ್ಯಾಕ್ಸ್ ದಿ ನೆಕ್ ಮಸಲ್ಸ್. ಕುತ್ತಿಗೆಯ ಸ್ನಾಯುಗಳನ್ನು ವಿಶ್ರಾಂತ ಸ್ಥಿತಿಯಲ್ಲಿ ಇಡಬೇಕು. ಅದಕ್ಕೆ ತಕ್ಕ ಹಾಗೆ ನಾವು ಈ ಎತ್ತರವನ್ನು ಹೊಂದಿಸ್ಕೋಬೇಕು. ದಿಸ್ ಹೈಟ್ ಯು ಹ್ಯಾವ್ ಟು ಅಡ್ಜಸ್ಟ್ ಡಿಪೆಂಡಿಂಗ್ ಅಪಾನ್ ಒನ್ಸ್ ಓನ್ ಫ್ಲೆಕ್ಸಿಬಿಲಿಟಿ. ಇದು ಬಹಳ ಮುಖ್ಯ. ನಂತರ ನಿಧಾನವಾಗಿ ಮೇಲೆ ಕೇಳಿ. ಕುರ್ಚಿಯನ್ನು ಮತ್ತೊಂದು ಬದಿಯಲ್ಲಿ ಇಟ್ಕೊಳ್ಳಿ. ಇದು ನೇರವಾಗಿ ಕೂತ್ಕೋಬೇಕು. ಮೊದಲು ತಿರುಗಬೇಕು, ಸೊಂಟವನ್ನು ತಿರುಗಿಸ್ಬೇಕು ಎಷ್ಟಾಗುತ್ತೋ ಅಷ್ಟು. ಆಮೇಲೆ ನಿಧಾನವಾಗಿ ಮುಂದಕ್ಕೆ ಬಾಗಿ. ಸ್ಲೋಲಿ ಬೆಂಡ್ ಫಾರ್ವರ್ಡ್, ಟ್ವಿಸ್ಟ್ ಆ್ಯಂಡ್ ದೆನ್ ಬೆಂಡ್ ಫಾರ್ವರ್ಡ್. ದೆನ್ ಸ್ಟ್ರೆಚ್ ದಿ ಆರ್ಮ್ಸ್, ರೆಸ್ಟ್ ದಿ ಫೋರ್ಹೆಡ್, ಎನ್ಶೂರ್ ದಟ್ ದಿ ಶೋಲ್ಡರ್ಸ್ ಆರ್ ದಿ ಸೇಮ್ ಲೆವೆಲ್. ಆಮೇಲೆ ಮಂಡಿಯನ್ನು ತಿರುಗಿಸ್ಬೇಡಿ. ಸಾಧ್ಯವಾದಷ್ಟು ಮಂಡಿಗೆ ನಾವು ಸ್ವಲ್ಪ ಈ ಕಡೆ ಹಾಗೆ. ಆಗ ಈ ತಿರುಗುವಿಕೆ ಇನ್ನಷ್ಟು ಸ್ಪಷ್ಟವಾಗಿ, ನಿಖರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನಿಧಾನವಾಗಿ ಉಸಿರಾಡಿ, ನಿಧಾನವಾಗಿ ಆ ಒಂದು ಆಸನದ ಎಲ್ಲ ಚಲನೆಯನ್ನು ಗ್ರಹಿಸಬೇಕು. ಅಂತ ಹೇಳಿದ್ರೆ ಸೊಂಟದ ಭಾಗದಲ್ಲಿ ಆ ಮುಂಬಾಗುವಿಕೆ, ತಿರುಚುವಿಕೆ, ಹಾಗೆಯೇ ಉದರದ ಭಾಗದಲ್ಲಿ, ಮತ್ತು ಉಸಿರಾಟದಿಂದ ಆ ಭಾಗದಲ್ಲೆಲ್ಲ ಉಂಟಾಗತಕ್ಕಂಥ ಒಂದು ಪರಿಣಾಮ. ನಾವು ಸರಿಯಾದ ರೀತಿಯಲ್ಲಿ ಉಸಿರಾಡಿದ್ರೆ
ಉದರದ ಭಾಗ ಮತ್ತು ಬೆನ್ನುಗಂಬದ ಬದಿಯ ಸ್ನಾಯು ವ್ಯವಸ್ಥೆ ಇವೆಲ್ಲವೂ ಸ್ಪಂದಿಸುತ್ತೆ ಉಸಿರಾಟಕ್ಕೆ. ಅದನ್ನು ನಾವು ಗಮನಿಸಬೇಕು. ಅದು ಎಲ್ಲಿ ವಿಶೇಷವಾಗಿ ಆ ಒಂದು ಇಡೀ ಸ್ನಾಯು ವ್ಯವಸ್ಥೆಗೆ ತಿರುಚುವಿಕೆ, ಮುಂಬಾಗುವಿಕೆ ಇವುಗಳು ಲಭ್ಯವಾಗಿರೋದರಿಂದ ಸರಿಯಾದ ರೀತಿಯಲ್ಲಿ ಉಸಿರಾಟ ಮಾಡಿದ್ರೆ ಆ ಭಾಗದ ಆರೋಗ್ಯನೂ ಚೆನ್ನಾಗಾಗುತ್ತೆ. ಮತ್ತು ಹಣೆಯ ಭಾಗವನ್ನು ವಿರಮಿಸಿರೋದ್ರಿಂದ ಹೆಚ್ಚು ಕಾಲ ಈ ಒಂದು ಆಸನದಲ್ಲಿ ವಿರಮಿಸಿ ಇದರ ಸಂಪೂರ್ಣ ಉಪಯುಕ್ತತೆಯನ್ನು ಪಡ್ಕೋಬೋದು. ಇದು ಜೀರ್ಣಾಂಗದ ತೊಂದರೆ ಇದ್ದವರು ಅಭ್ಯಾಸ ಮಾಡ್ಬೋದು. ಬೆನ್ನುಗಂಬದ ಪೆಡಸುತನ ಇರೋರು ಸಹ ಇದರಿಂದ ಸಾಕಷ್ಟು ಉಪಶಮನವನ್ನು ಪಡ್ಕೋಬೋದು. ಮತ್ತು ಯಾರಿಗೆ ಈ ತಲೆನೋವು ಇತ್ಯಾದಿ ಒತ್ತಡ ಸಂಬಂಧಿ ಸಮಸ್ಯೆಗಳಿರುತ್ತೋ ಅಂಥವರು ಸಹ ಇದರ ಉಪಯುಕ್ತತೆಯನ್ನು ಪಡ್ಕೋಬೋದು. ನಿಧಾನವಾಗಿ ಮೇಲಕ್ಕೆ ಏಳಿ ನೇರವಾಗಿ ಕುಳಿತುಕೊಳ್ಳಿ.